ಹೊರಗಡೆ ಬರಬೇಕು. ನೆಕ್ಸ್ಟ್ ಬಂದಿರೋದೇ ಮಾತಂಗ ಪರ್ವತ. ಸೊ ಇವಾಗ ನಾವು ಮಾತಂಗ ಪರ್ವತಕ್ಕೆ ಇಲ್ಲಿಂದ ಎಷ್ಟು 210ರಿಂದ 215 ಮೆಟ್ಟಿಲುಗಳಿದಾವಂತೆ. ಸೊ ನಾವು ಇವಾಗ ಇಲ್ಲಿಂದ ಮಾತಂಗ ಪರ್ವತಕ್ಕೆ ಸೀದಾ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಮೇನ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿಂದ ಅಲ್ಲಿವರೆಗೂ ಅಲ್ಲಲ್ಲೇ ಅಲ್ಲಿದೆ ನೋಡಿ, ಅಲ್ಲಿ ಮೇಲೆ ಹೋಗಬೇಕು ಮಾತಂಗ ಪರ್ವತಕ್ಕೆ. ಸೊ ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ನಿಮಗೆ ಮಾತಂಗ ಪರ್ವತದ ಬಗ್ಗೆ ಸ್ಟೋರಿ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ ಮಾತಂಗ ಬೆಟ್ಟ ಅಂತ ಹೇಳ್ಬಿಟ್ಟು, ಬನ್ನಿ ಮಾತಂಗ ಬೆಟ್ಟಕ್ಕೆ ಹಿಂಗೆ ಸೀದಾ 200 ಮೆಟ್ಟಿಲುಗಳನ್ನು 215ರಿಂದ 220 ಮೆಟ್ಟಿಲುಗಳನ್ನು ತಗೊಂತ ಇಲ್ಲಿ ಮೇಲೆ ಕಾಣ್ತಾ ಇದ್ರಲ್ಲ ಮೇಲೆ. ಸೊ ಇವಾಗ ನಾವು ಅಲ್ಲಿ ಹೋಗಿ ಇಲ್ಲಿ ನೋಡಿ ಮಾತಂಗ ಪರ್ವತಕ್ಕೆ ಹೋಗುವ ದಾರಿಯಲ್ಲಿ ಸೊ ಇಲ್ಲೊಂದು ಶ್ರೀ ಮಾತಂಗ ಮಹರ್ಷಿ ಆಶ್ರಮ ಅಂತ ಇದೆಯಂತೆ. ಮಾತಂಗ ಪರ್ವತ ಹಂಪಿ ಅಂತ ಕೊಟ್ಟಿದ್ದಾರೆ. ಸೊ ಅವ್ರ ಆಶ್ರಮಕ್ಕೆ ಹೋಗೋರು ಬನ್ನಿ. ಮಾತಂಗಿ ಅವರ ಆಶ್ರಮ ಇದೆಯಲ್ಲ, ಬಟ್ ಇವಾಗೆಲ್ಲ ಇದು ಬಿದ್ದೋಗಿದೆ, ಏನು ಉಳಿದಿದೆ ಇವಾಗ. ಸೊ ಇಲ್ಲೇ ಹೋದರೆ ನಂದಿ ಇದೆ, ಬಸವ ನಂದಿ. ಸೊ ಬನ್ನಿ ಇಲ್ಲಿ. ಹಾಂ ಸರಿ, ಮಾತಂಗಿ ಮಹರ್ಷಿಗಳ ಆಶ್ರಮ ಅಂತ ಇಲ್ಲಿದೆ ನೋಡಿ. ಹೀಗೆ ಇದನ್ನ ಇವಾಗ ಹೊಸದಾಗಿ ಇದನ್ನು ಬಣ್ಣ ಬಡ್ದಿದ್ದಾರೆ. ಈಗ ಕಲ್ಲು ಕೆಳಗಡೆ ಇದೆ ನೋಡಿ. ಅಪ್ಪ, ಇಂಥ ಗುಡ್ಡದಲ್ಲಿ ಅವರು ಆಶ್ರಮ ಮಾಡ್ಕೊಂಡಿದ್ರತ್ತಂದರೆ ಲೆಕ್ಕ ಹಾಕಿ ಅದಕ್ಕೆ ಹಾಕಿದಾರೆ ಅನ್ಕೋತೀನಿ. ಬನ್ನಿ ನೋಡೋಣ ಒಂದು ಸರ್ತಿ ಯಾವುದಕ್ಕೆ ಒಳಗಡೆ ಹೋಗ್ಬಿಟ್ಟು ಹೆಂಗಿದೆ ಅಂತ ನೋಡೋಣ. ಹೋಗಬಾರ್ದು ಅನ್ಕೊಂಡಿದ್ದೆ. ಮಾತಂಗ ಪರ್ವತಕ್ಕೆ ಹೋಗೋ ದಾರಿಯಲ್ಲೇ ಇಲ್ಲಿ ಒಂದು ಕಲ್ಲಿನ ಬಸವ, ಇದೇನು ಶ್ರೀ ಹುಲಿಮಠ ಅಂತ ಇದು ನೋಡಿ. ಇಲ್ಲೊಂದು ಮಠ ಇತ್ತು ಮುಂಚೆ. ಈ ಮಠ ಹೋಗ್ಬಿಟ್ಟು ಇವಾಗ ಏನಾಗಿದೆ ಅಂತಂದರೆ ಹಾಳು ಬಿದ್ದ ಮಠ ಆಗಿದೆ ನೋಡಿ. ಹೆಂಗಿತ್ತು ಈ ಮಠದ ಮ್ಯಾಗ ನೋಡ್ರಿ, ಎಲ್ಲರೂ ಹೆಂಗೆ ಬರ್ದಾರ ಸಿಕ್ಕಾರ್ದತ್ತ. ಓ ನೋಡಿ, ಇನ್ನೂ ಅಲ್ಲಿ ಹೋಗ್ಬೇಕು. ಯಪ್ಪ ಹತ್ತಿ ಹೆಂಗಲೇ ಗುಡ್ಡ. ಹಾಂ ಈ ಬೆಟ್ಟ ನೋಡಿ ಹೆಂಗಿದೆ, ಇಲ್ಲಿಂದ ನೋಡಿ ಹೆಂಗಿದೆ. ಯಪ್ಪ, ಅಲ್ಲಿಂದ ಹತ್ಕೊಂಡು ಬಂದಿದ್ದೀವಿ, ಇನ್ನೂ ನಾವು ಹಿಂಗೆ ಹತ್ಕೊಂಡ್ಬಿಟ್ಟು ಮೇಲೆ ಹೋಗ್ಬೇಕು. ಮಾತಂಗಿ ಪರ್ವತದಲ್ಲಿ ಮಾತಂಗಿ ಪರ್ವತ ಅಂತ ಹೆಸರು ಎದಕ್ಕೆ ಬಂತು ಗೊತ್ತಾ? ಸೊ ಒಂದಾನೊಂದು ಕಾಲದಲ್ಲಿ ಈ ಮಾತಂಗಿ ಪರ್ವತದಲ್ಲಿ ಮಾತಂಗಿ ಎಂಬ ಪರ್ವತ ಋಷಿ ಈ ಬೆಟ್ಟದಲ್ಲಿ ದಿನ ತಪಸ್ಸು ಮಾಡ್ತಿರ್ತಾನಂತೆ. ತಪಸ್ಸು ಮಾಡುವಾಗ ತಪಸ್ಸು ಮಾಡ್ತಾ ಹಾಗೆ ಅವನು ಹಾಳಾದ ತಪಸ್ಸು ಮಾಡ್ತಾ ಆಮೇಲೆ ಇದಕ್ಕೆ ಮಾತಂಗಿ ಋಷಿ ಅಂತ ಹೇಳ್ಬಿಟ್ಟು ಹೆಸರಿತ್ತು. ಆಮೇಲೆ ಮಾತಂಗಿ ಬೆಟ್ಟು ಅಂತ ಹೆಸರು ಕೊಟ್ಟರು ಇದಕ್ಕೆ. ಸೊ ಹಂಗೆ ಏನಪ್ಪ ಅಂತಂದರೆ ಈ ಮಾತಂಗಿ ಬೆಟ್ಟದಲ್ಲಿ ಏನಂತಂದರೆ ಒಂದೊಂದು ಕಾಲದಲ್ಲಿ ವಾನರ ಸೇನೆ, ವಾಲಿ ಅಂತ ಇದ್ದಾರಲ್ಲ ವಾನರ ಸೇನೆ, ಅವನು ಈ ಬೆಟ್ಟದಲ್ಲಿ ಇದು ಮಾಡ್ತಿರ್ತಾನೆ, ತಪಸ್ಸು ಮಾಡ್ತಿರ್ಬೇಕಾದ್ರೆ ದುಂಬಿ ಏನೋ ರಾಕ್ಷಸ ಏನು ಮಾಡ್ತಾನಂತಂದರೆ ವಾಲಿಗೆ ತೊಂದರೆ ಕೊಡ್ತಿರ್ತಾನೆ. ತೊಂದರೆ ಕೊಡಬೇಕಾದ್ರೆ ಸೊ ಆ ತೊಂದರೆ ನೋಡಿ ಆದರೂ ವಾಲಿ ಹೇಳ್ತಾನೆ, ನೋಡು ನೀ ತೊಂದರೆ ಕೊಡೋಕೆ ಹೋಗ್ಬೇಡ, ನೀನು ಸೋಲ್ತೀಯ ಅಂತ ಹೇಳ್ಬಿಟ್ಟು. ಆದರೆ ದುಂಬಿನಿ ಕೇಳ್ದೇ ಅವನಿಗೆ ಮತ್ತೆ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಸರ್ತಿ ಸಿಟ್ಟಿಗೆದ್ಬಿಟ್ಟು ಕೇಳ್ತಾನೆ, ನೀನು ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ ಅಂತಂದಾಗ ಅದಕ್ಕೆ ದುಂಬಿ ಹೇಳ್ತದೆ, ದುಂಬಿನಿ ನೀನು ನನ್ನ ಜೊತೆ ಯುದ್ಧ ಮಾಡಬಾ ಅಂತ. ಅದಕ್ಕೆ ನಾನು ಮಾಡೋದಿಲ್ಲ ಅಂತ ವಾನರ ಸೇನೆ ಹೇಳಿದ್ರು ಸಹ, ಅಂತ ಎಷ್ಟೇ ಹೇಳಿದ್ರು ದುಂಬಿನಿ ಕೇಳದೇ ಇದ್ದ ಮತ್ತೆ ತೊಂದರೆ ಕೊಡ್ತಾನೆ ಇರುವಾಗ ಅವಾಗ ಸಿಟ್ಟಿಗೆದ್ದ ವಾಲಿ ಏನು ಮಾಡ್ತಾನೆ ಗೊತ್ತಾ? ದುಂಬಿನ ಎತ್ತಿಬಿಟ್ಟು ಹೊಡೆದ್ಬಿಡ್ತಾನೆ. ಹೊಡೆದಾಗ ಅವನ ರಕ್ತ ಎಲ್ಲ ಕಡೆ ಚುಂಬುತ್ತೆ. ಆದರೂ ಕೇಳೋದಿಲ್ಲ ವಾಲಿ. ಸಿಟ್ಟಿಗೆದ್ದ ಮತ್ತೆ ಏನು ಮಾಡ್ತಾನೆ ಗೊತ್ತಾ? ಆ ರಕ್ತ ಚುಂಬಿರ್ತದಲ್ಲ ಅದನ್ನೇ ತಗೊಂಡ್ಬಿಟ್ಟು ಎತ್ತಿಬಿಟ್ಟು ಹೊಡೆದಾಗ ಅದು ಏನಾಗುತ್ತೆ ಅಂತಂದರೆ ಇಲ್ಲಿ ತಪಸ್ಸು ಮಾಡ್ತಾ ಇರೋಂತಹ ಒಬ್ಬ ಋಷಿಮಣಿಗೆ ಹೋಗ್ಬಿಟ್ಟು ಆ ರಕ್ತ ಸಿಡಿಯುತ್ತಂತೆ. ದುಂಬಿನಿ ರಕ್ತ ಸಿಡಿದಾಗ ವಾಲಿಗೆ ಏನು ಮಾಡ್ತಾನೆ ಋಷಿಮಣಿ ಶಾಪ ಕೊಡ್ತಾನಂತೆ. ಏನಂತ ಶಾಪ? ನಾವು ಎಷ್ಟೇ ಬೇಡ್ಕೊಂಡ್ರು ವಾಲಿ ಋಷಿಮಣಿ ಕೇಳೋದಿಲ್ಲ. ಇಲ್ಲ ನಾನು ಶಾಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಏನಂತ ಹೇಳ್ತಾನಂತಂದರೆ, ನೀನು ಈ ಬೆಟ್ಟಕ್ಕೆ ಕಾಲಿಟ್ರೆ ನೀನು ಸತ್ತು ಹೋಗ್ತೀಯ ಅಂತ. ಆವತ್ತು ನೀನು ಸತ್ತು ಹೋಗ್ತೀಯ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾನೆ. ಬೇಡ ಅಂತ ಎಷ್ಟೇ ಕಾಲು ಹಿಡಿದ್ರೂ ಬೇಡ್ಕೊಂಡ್ರೂ ಸಹ ಕೇಳಲ್ದೇ ಶಾಪ ಕೊಡ್ತಾನೆ.
ಸೊ ಇದು ಈ ಘಟನೆ ಇಲ್ಲಿ ನಡೆದಿರೋಂಥ ಘಟನೆ ಇದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಮೆಟ್ಟಲುಗಳು ಹೆಂಗಿದಾವೆ. ಕಡ ಅಂದರೆ ಕಡ ಮೆಟ್ಟಲುಗಳಿದಾವೆ. ನೀವು ಏನಾದರೂ ಹಂಪಿಗೆ ವಿರೂಪಾಕ್ಷ ದೇವಾಲಯಕ್ಕೆ ಬಂದರೆ ಸೊ ಖಂಡಿತವಾಗಿ ಇದನ್ನ ಮಿಸ್ ಮಾಡ್ಕೋಬೇಡಿ. ಮಾರ್ತಂಗಿ ಬೆಟ್ಟ ಅಂತ. ಸೊ ಒಂದು ಸರ್ತಿ ಆದರೆ ಈ ಮಾರ್ತಂಗಿ ಬೆಟ್ಟಕ್ಕೆ ಬಂದು ವಿಸಿಟ್ ಮಾಡಿ. ಇಲ್ಲಿಂದ ನಿಂತ್ಕೊಂಡ್ಬಿಟ್ಟು ವಿರೂಪಾಕ್ಷ ದೇವಾಲಯದ ಉತ್ಸವ ನೀವು ನೋಡ್ಬೋದು. ಆವಾಗಿನ ಮಹಾನವಮಿ ಅನ್ನೋ ದಸರಾ ಹಬ್ಬವನ್ನು ಇವಾಗೇನು ಮೈಸೂರಲ್ಲಿ ನಡೀತಿದೆ ನೋಡಿ, ಅವಾಗದ್ದು ಹಬ್ಬ ಇಲ್ಲಿ ನಡೀತಿತ್ತಂತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ವಿರೂಪಾಕ್ಷ ದೇವಸ್ಥಾನ. ಇಲ್ಲಿ ನೋಡಿ ಬಂಡೆಗಳು ನೋಡಿ ಹೆಂಗಂತ. ಯಪ್ಪ, ಇಂಥ ಬಂಡೆಗಳಲ್ಲಿ ಅಲ್ಲಿ ನೋಡಿ ನೀರು ತೊಗೊಂಡು ಹೆಂಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಮಂಕಿಗಳು ನೋಡಿ, ಮಂಕಿಗಳ ಕಾಟ ಹೆಂಗಿದೆ ಅಂತ ನೋಡಿ. 2 ಥರ ಮೆಟ್ಲುಗಳಿದಾವೆ. ಇಲ್ಲಿಂದ ಹೋಗ್ಬೋದು, ಇಲ್ಲ ಇಲ್ಲಿಂದ ಹೋಗ್ಬೋದು. ಮಂಕಿ ಅಪ್ಪ ದೇವ್ರ ನೋಡ್ರಿ, ಇಲ್ಲಿ ನೋಡಿ ಎಲ್ಲಿ ಹೋದ್ರು ನಮ್ಮ ವಾನರ ಸೇನೆಗಳು ಗುಂಪು ಬಿಡತ್ತಿಲ್ಲ. ಇಲ್ಲಿ ಕೂಡ ವಾನರ ಸೇನೆ ಗುಂಪಿದೆ. ಸೊ ಇಲ್ಲಿಂದನೂ ತುಂಗಭದ್ರಾ ನದಿ. ಸೊ ಅಲ್ಲಿ ಅಂಜನಾದ್ರಿ ಬೆಟ್ಟ ಕಾಣಿಸ್ತಾ ಇದೆ ನೋಡಿ. ಸೊ ಅದು ಅಂಜನಾದ್ರಿ ಬೆಟ್ಟ ಇಲ್ಲೇ ಇರೋದು. ನೋಡೋಕೆ ಹತ್ರ ಕಾಣಿಸುತ್ತೆ, ಬಟ್ ಸ್ವಲ್ಪ ದೂರ ಇದೆ. ಹಿಂಗೆ ನೋಡಿದರೆ ಇಲ್ಲೇ ವಿರೂಪಾಕ್ಷ ಟೆಂಪಲ್ ನೋಡಿ. ವಿರೂಪಾಕ್ಷ ಟೆಂಪಲ್ ಹಿಂಗೆ ಹೋದರೆ ಎಲ್ಲನೂ 360 ಆ್ಯಂಗಲ್ಲು ಎಲ್ಲ ಕಾಣಿಸುತ್ತೆ. ಇಲ್ಲಿಂದ ಇಡೀ ಹಂಪಿನೇ ಕಾಣಿಸುತ್ತೆ ನೋಡಿ. ಇಲ್ಲಿ ಬಂದಿರೋದು ಅಚ್ಯುತರಾಯ ಬಜಾರ್ ಅಂತ ಇದೆ. ಇಲ್ಲಿ ಕಾಣಿಸೋದಿಲ್ಲ, ಇದು ಫುಲ್ ಅಚ್ಯುತರಾಯ ಬಜಾರ್. ಇದು ಇಲ್ಲೊಂದು ಏನೋ ಇದೆ, ಒಟ್ಟಿನಲ್ಲಿ ಯಾವುದೋ ಟೆಂಪಲ್ ಇದೆ ಗೊತ್ತಿಲ್ಲ, ಮ್ಯಾಲಿಂದ ಕಾಣಿಸ್ತಿಲ್ಲ. ಬನ್ನಿ, ನಿಮಗೆ ಅಚ್ಯುತರಾಯ ಬಜಾರ ಇಲ್ಲಿಂದ ತೋರಿಸ್ತೀನಿ ನಿಮಗೆ. ಬನ್ನಿ, ಇಲ್ಲಿ ಕೂಡ ಒಂದು ಮಾರ್ಕೆಟ್ ಇತ್ತು. ಇದು ಚಿನ್ನ ವಜ್ರ ವೈಡೂರ್ಯಗಳು ಮಾರುವಂಥ ಹೆವಿ ಮಾರ್ಕೆಟ್. ಬನ್ನಿ, ಇಲ್ಲಿ ಬಂದ್ಬಿಟ್ಟು ವಾನರ ಸೇನೆ ಇಲ್ಲಿ ಕುಂತಿದ್ದಾವೆ. ಬನ್ನಿ, ಮಾರ್ತಂಗ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಹೆಂಗಿದೆ ಅಂತ. ಇಲ್ಲಿ ಯಾರೋ ಮಾರ್ಕ್ ಹಾಕಿದ್ದಾರೆ, ಡೇಂಜರ್ ಜೂನ್ ಅಂತ. ಇಲ್ಲಿ ನೋಡಿ, ನಾವು ರೋಡ್ ಮೇಲೆ ಹಾಕಿದ್ದು ನೋಡಿದ್ದೀವಿ, ಬಟ್ ಬೆಟ್ಟದಲ್ಲಿ ಹಾಕಿದ್ದಾರೆ ವೈಟ್ ಲೈನು ನೋಡಿ. ಇದು ಡೆಡ್ ಲೈನ್ ಅಂತ. ಇದು ದಯವಿಟ್ಟು ವಯಸ್ಸಿದ್ದಾಗ ಮಾತ್ರ ಇಲ್ಲಿ ಟ್ರೆಕ್ಕಿಂಗ್ ಮಾಡಿ. ಯಾಕಂತಂದರೆ ಇದು ತುಂಬ ಡೇಂಜರ್ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹಿಂದ್ಗಡೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಡೇಂಜರ್ ಇದೆ ಅಂತಂದರೆ ಚೂರು ಕಾಲ್ ಮಿಸ್ ಆಗಿದೆ ಕೆಳಗಡೆ ನಾವು ಹೋಗ್ತೀವಿ. ಸೊ ಆ ಥರ ಇದೆ ಅದು. ಕೆಳಗಡೆ ಹೋದರೆ ಏನೂ ಸಿಗಲ್ಲ, ಒಂದು ಪೀಸ್ ಸಿಗಲ್ಲ ನಮ್ಮ ಮೂಳೆಗಳು. ಸೊ ದಯವಿಟ್ಟು ಆ ಕಾರಣಕ್ಕೆ ಮೇಲೆ ಬಂದ್ವಿ. ನೀವೇನಾದ್ರೂ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತಂದರೆ ವಯಸ್ಸಿದ್ದಾಗೆ ಟ್ರೆಕ್ಕಿಂಗ್ ಮಾಡಿ. ಯಾಕಂದರೆ ಇಲ್ಲ ಅಂದರೆ ತುಂಬ ಡೇಂಜರ್. ಬನ್ನಿ, ಇನ್ನು ಮೇಲೆ ತೋರಿಸ್ತೀನಿ ರೀ ನಿಮಗೆ ಟ್ರೆಕ್ಕಿಂಗ್. ನೋಡಿ ಹೀಗೆ ಕಡ ಇದೆ, ಅದು ಈ ಥರ ಟ್ರೆಕ್ಕಿಂಗ್ ಮಾಡೋದು. ಯಪ್ಪ, ಅಂಜನಾದ್ರಿ, ಅಯ್ಯೋ ದೇವರೇ, ಇಲ್ಲಿ ಬಂದ್ರಿ ಒಂದು ಕೈ ಯಾವುದು ಮಿಸ್ ಇಲ್ಲ, ಪ್ರತಿಯೊಂದನ್ನು ಕಾಣಿಸ್ತವೆ. ನಿನ್ನೆ ಎಲ್ಲೆಲ್ಲಿ ಹೋಗಿದ್ವಲ್ಲ ಪ್ರತಿಯೊಂದು ಕಾಣಿಸ್ತವೆ. ಇರು ನೋಡೋಣ. ನೋಡಿ ಎಷ್ಟು ಅಂಜನಾ, ಇನ್ಕ್ಲೂಡಿಂಗ್ ಅಂಜನಾದ್ರಿ ಬೆಟ್ಟ ಸಮೇತ ಕಾಣಿಸುತ್ತೆ. ನಮ್ಮ ಶಿವಯ್ಯ, ಒಂದು ಸ್ವಲ್ಪ ಕಾಲು ಜಾರಿದ್ರೆ ಕೈಲಾಸ ಅಷ್ಟೇ ಅಲ್ಲ, ಪಾತಾಳ. ಇಲ್ಲಿ ನೋಡಿ ಎಷ್ಟು ಡೇಂಜರ್ ಇದೆ, ನಿಮ್ಗೆ ತೋರಿಸ್ತೀನಿ. ಒಂಚೂರು ಕಾಲು ಮಿಸ್ ಆದರೆ ಫುಲ್ ಪಾತಾಳ. ಸೊ ನೀವು ನೋಡ್ತಾ ಇದ್ದಾರಲ್ಲ, ಈ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಮಾತಂಗ ವೀರಭದ್ರೇಶ್ವರ ದೇವಸ್ಥಾನ ಅಂತೇಳಿ ಈ ದೇವಸ್ಥಾನದ ಹೆಸರು. ಈ ದೇವಸ್ಥಾನ ತುಂಬ ಅನಾದಿ ಕಾಲದಂದರೆ ತುಂಬ ಹಳೆಯ ಕಾಲದ ದೇವಸ್ಥಾನ ಆಗಿದೆ. ಸೊ ಅವಾಗಿಂದನೂ ಕೂಡ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಈ ದೇವಸ್ಥಾನ ಪೂರ್ತಿಯಾಗಿ ಬೆಟ್ಟದ ಮೇಲೆ ಇದೆ. ಸೊ ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿದೆ ಅಂತೇಳಿ. ನಿಮ್ಗೆ ಕಾಣಿಸೋದೆ ಸ್ವರ್ಗ ಅಂತಾರಲ್ವಾ. ಸೊ ಬನ್ನಿ, ಇವಾಗ ಬಂದಿವಲ್ಲ, ಇದೇ ನೋಡ್ಬೋದು ಮೇಲಿಂದ ಸ್ವರ್ಗ. ಸೊ ಅಂತೂ ನಾವು ಬಂದ್ಬಿಟ್ಟು ಮೇಲೆ ತಲುಪಿದ್ವಿ. ಎಲ್ಲಪ್ಪ ಅಂತಂದರೆ ಮಾತಂಗ ಪರ್ವತಕ್ಕೆ ಮೇಲೆ ಬಂದು ತಲುಪಿದ್ವಿ ನೋಡಿ. 6 ಕಿಲೋಮೀಟರ್ ದೂರಿಂದ ಎಲ್ಲ ಕಾಣಿಸುತ್ತೆ. ಇಲ್ಲಿ ಪರ್ವತ ಮೇಲೆ ನಿಂತರೆ ಗಾಳಿ ಬೀಸ್ತಾ ಇದೆ. ಇವಾಗ ಗಾಳಿ ಜೋರಿದೆ, ಗಾಳಿ ನೋಡಿದ್ರೆ ಹಾರ್ಕೊಂಡು ಹೋಗ್ತೀವಿ. ಸೊ ಇಲ್ಲಿಂದ 6 ಕಿಲೋಮೀಟರ್ ದೂರಿಂದ ವಿಸ್ತೀರ್ಣದಿಂದ ಎಲ್ಲ ಕಾಣಿಸ್ತಿದೆ ನೋಡಿ. ನಿಮಗೆ ತೋರಿಸ್ತೀನಿ ರೀ, ಹೆಂಗೆ 360 ಆ್ಯಂಗಲಿಂದ ನೋಡಿದ್ರು ಎಲ್ಲ ಕಾಣಿಸುತ್ತೆ. 360 ಆ್ಯಂಗಲಿಂದ ನೋಡಿ ಎಲ್ಲನೂ ಕಾಣಿಸುತ್ತೆ 360 ಆ್ಯಂಗಲಿಂದ. ಇದು ಬಂದ್ಬಿಟ್ಟು ಮಾತಂಗ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮೇಲೆ ನೀವು ಕಾಣಿಸೋದಿಲ್ಲ. ಸೊ ಬನ್ನಿ ಹಂಗೆ ಮೇಲೆ. ಸ್ನೇಹಿತರೆ, ಇವಾಗ ನಾವೆಲ್ಲಿದ್ದೀವಿ ಗೊತ್ತಾ? ನೀವು ಹೇಳಿದ್ರೆ ಶಾಕ್ ಆಗ್ತೀರಾ, ಅಂಥ ಪ್ಲೇಸಲ್ಲಿದ್ದೀವಿ. ಅದು ಪ್ಲೇಸ್ ಯಾವುದು ಗೊತ್ತಾ? ಹಂಪಿಯಲ್ಲಿ ಅತ್ಯಂತ ಎತ್ತರವಾದ ಸ್ಥಳದಲ್ಲಿ ಅಂದರೆ ಟಾಪ್ ವ್ಯೂ ಅಲ್ಲಿ ಅದನ್ನ ಯಾವುದಂದ್ರೆ ಮಾತಂಗ ಬೆಟ್ಟ ಅಂತ ಕರೀತಾರೆ. ಮಾತಂಗ ಬೆಟ್ಟ ಅಂದ್ರೆ ನಿಮ್ಗೆ ಒಂದೊಂದು ವ್ಯೂ ಪಾಯಿಂಟ್ ಇಲ್ಲಿಂದ ಕ್ಲೀನ್ ಆಗಿ ತೋರಿಸ್ತೀವಿ. ಸೊ ಬನ್ನಿ, ಕಡೆ ಕಾಣಿಸ್ತಾ ಇದೆಯಲ್ಲ,
ಇದು ಬಂದ್ಬಿಟ್ಟು ಅಚ್ಯುತರಾಯ ಟೆಂಪಲ್ಲು. ಅಲ್ಲಿ ಮುಂದೆ ಕಾಣಿಸ್ತಾ ಇದಲ್ಲ, ಈ ಅಚ್ಯುತರಾಯ ಟೆಂಪಲ್ ಇಂದ ಹಂಗೆ ಹೋದ್ರೆ 300 ಮೀಟರ್ ಇದೆ. ಎಡ ಬದಿ ಎರಡು ಕಡೆನೂ ಬಜಾರ್ ಇದೆ. ಆ ಬಜಾರ್ನೇ ಸೂಳೆ ಬಜಾರ್ ಅಂತ ಕರಿತಾ ಇದ್ದಾರೆ. ಸೊ ನಿಮ್ಗೆ ಒಂದೊಂದಾಗಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಈ ಅಚ್ಯುತರಾಯ ಇದೆಲ್ಲ ಇದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, 1 2 3 4 5 ಈ ಅಚ್ಯುತರಾಯ ದೇವಸ್ಥಾನಕ್ಕೆ 5 ಗೋಪುರಗಳನ್ನು ಹೊಂದಿದೆ. ನೀವು ನೋಡ್ಬೋದು ಎಷ್ಟು ವ್ಯೂನ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈ ಸೂಳೆ ಬಜಾರ್ನ ವಿಶೇಷತೆ ಏನಂದ್ರೆ, ಇದನ್ನ ಸೂಳೆ ಬಜಾರ್ ಅಂತ ಯಾಕೆ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇತಿಹಾಸಕಾರ ಮತ್ತು ಇತಿಹಾಸ ತಜ್ಞರ ಪ್ರಕಾರ ಇದನ್ನ ಸೂಳೆ ಬಜಾರ್ ಯಾಕಂತ ಕರಿತಾ ಇದ್ದಾರೆ ಅಂದ್ರೆ, ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜ್ಯ ನರ್ತಕಿಯರು ಮತ್ತು ಸಂಗೀತಗಾರರು ಮತ್ತು ಸಂಗೀತಗಾರ್ತಿಯರು ಮತ್ತು ಕಲಾವಿದರು ಏನು ಮಾಡ್ತಾರೆ ಅಂದರೆ, ಈ ಒಂದು ಬಜಾರ್ನಲ್ಲಿ ಉಳ್ಕೋತಿದ್ದಾರಂತೆ, ಈ ಒಂದು ಬಜಾರ್ನಲ್ಲಿ ವಾಸ ಮಾಡ್ತಿದ್ದಾರಂತೆ. ಹಾಗಾಗಿ ಇದನ್ನ ಸೂಳೆ ಬಜಾರ್ ಅಂತ ಕರೀತಾರೆ. ಈ ಬೆಟ್ಟದ ಮೇಲೆ ನಿಂತ್ಕೊಂಡು ಪ್ರತಿಯೊಂದನ್ನು ಅಂದರೆ ನಾವು 3 ರಿಂದ 4 ದಿವಸದಲ್ಲಿ ಏನೇನು ನೋಡಿದೀವಲ್ಲ, ಪ್ರತಿಯೊಂದನ್ನು ನಿಮಗೆ ಹಂತ ಹಂತವಾಗಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ, ಒಂದು ಕಡೆಯಿಂದ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಆಗಲೇ ನಾ ತೋರಿಸ್ನಲ್ಲ, ಇದು ಬಂದುಬಿಟ್ಟು ಅಚ್ಯುತರಾಯ ದೇವಸ್ಥಾನ ಅಂತೇಳಿ ನೀವು ನೋಡ್ಬೋದು. ಅಚ್ಯುತರಾಯ ದೇವಸ್ಥಾನ, ಆಮೇಲೆ ಸೂಳೆ ಬಜಾರ್ ಆಯಿತು, ಒಂದಾಯಿತು. ಅದಾದಮೇಲೆ ಎರಡನೇದಾಗಿ ಸೊ ತುಂಗಾಭದ್ರಾ ನದಿ. ಸೊ ಹಂಗೆ ಬನ್ನಿ, ನಿಮಗೆ ಈ ಕಡೆಯಿಂದ ತೋರಿಸ್ತೀನಿ ಬನ್ನಿ. ದೇವರಾಣಿ ಮೇಲಂತೂ, ಇಲ್ಲಿ ಮೇಲೆ ನಿಂತ್ಕೊಂಡು ನೋಡೋಂಥ ವೆದರ್ ಅಂತೂ ಯಾವ ಸ್ವರ್ಗಕ್ಕೂ ಕಡಿಮೆ ಇಲ್ಲ. ಏನನ್ಸುತ್ತೆ? ಸ್ವರ್ಗದ ಮೇಲೆ ನಿಂತು ನಾವು ವ್ಯೂನ ನೋಡ್ತಾ ಇರ್ಬೋದು. ಇನ್ನೊಂದೇನು ಗೊತ್ತಾ, ಇಲ್ಲಿ ಯಾವುದೋ ಒಂದು ದಾರಿ ಇದೆ ಅಂದರೆ, ಇವಾಗ ಬೈಕು ಕಾಲ್ನಡಿಗೆ ಇದ್ದಂಗಿದೆ. ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಈ ಒಂದು ಸಮುದ್ರ ಮಧ್ಯೆ ಒಂದು ನದಿ ಮಧ್ಯೆ ಹೆಬ್ಬ ಹೋಗಿ ಪಾಸ್ ಆಗ್ತಾ ಇದ್ರೆ ಹೆಂಗೆ ಕಾಣಿಸುತ್ತಲ್ಲ, ಆ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ, ಅಲ್ಲಿಂದ ಹೆದ್ದಾರಿ ಸ್ಟಾರ್ಟ್ ಆಗಿ ಹಿಂಗೆ ಹೋದರೆ ಯಾವ ತೆಂಗಿನ ಮಧ್ಯೆ ಬಾಳಿ ತೋಟದ ಮಧ್ಯೆ ಹಿಂಗೆ ಹೋಗಿ ಅಪ್ ಎಲ್ಲಿಗಂದ್ರೆ ಹಂಗೆ ಕಮಲಾಪುರಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು. ಆಮೇಲೆ ಇನ್ನೊಂದೇನಂದ್ರೆ ಹೇಳ್ತೀನಿ ಬನ್ನಿ, ಈ ಕಡೆ ಇಲ್ಲಿ ಬನ್ನಿ. ಅಲ್ಲಿ ನೋಡ್ತಾ ಇದ್ದಾರಲ್ಲ, ಅಲ್ಲೊಂದು ಸಣ್ಣದ ಗೋಪುರ ಕಾಣಿಸ್ತದಲ್ಲ, ಯಾವ ಗೋಪುರ ಅದು? ಆ ಗೋಪುರನೇ ಬಂದು ಕಮಲ್ ಮಹಲ್ ಅಥವಾ ಲೋಟಸ್ ಮಹಲ್ ಅಂತ ಕರೀತಾರೆ. ಅದ್ರ ಪಕ್ಕನೇ ಗಜಶಾಲೆ ಇದೆ. ಹಂಗೆ ಬಂದರೆ ಅಲ್ಲೆಲ್ಲೆಲ್ಲ ಕೃಷ್ಣ ದೇವರಾಯನ ಅರಮನೆ, ಹಕ್ಕಬುಕ್ಕರ ಅರಮನೆ, ಆಮೇಲೆ ಸೀಕ್ರೆಟ್ ಹೌಸ್ ಅಲ್ವಾ, ರಹಸ್ಯ ಕೋಣೆ ಸೀಕ್ರೆಟ್ ಹೌಸು, ಆಮೇಲೆ ಸುಮಾರು ಅಲ್ಲೆಲ್ಲೆಲ್ಲೆಲ್ಲ ಎಲ್ಲನೂ ವಿಜಯನಗರದ ರಾಜ್ಯ ವೈಭೋಗನು ಅಲ್ಲಿತ್ತು. ಸೊ ಅದು ಒಂದಾಯಿತು. ಅದಾದಮೇಲೆ ಈ ಕಡೆ ನೋಡ್ಬೋದು ನೀವು ಹೊಲ, ಪ್ರತಿಯೊಂದು ನೋಡಿ ಎಷ್ಟು ಗ್ರೀನರಿಯಾಗಿ ಕಾಣಿಸ್ತದೆ. ಕೆಳಗಡೆ ಬಂದರೆ ಬಾಳೆ ತೋಟ, ಮೇಲೆ ಈ ಹೆಂಗೆ ಸ್ವಲ್ಪ ಮೇಲೆ ಇದು ಕಾಣಿಸ್ತಾ ಇದೆಯಲ್ಲ, ಅವು ತೆಂಗಿನ ಮರ ಅಲ್ವಾ. ಸೊ ನೋಡಿ, ಇಲ್ಲಿ ಕೆಳಗಡೆ ಅಂತ ಸಣ್ಣ ಗೋಪುರ, ಇದು ಶ್ರೀ ಮಾತಂಗ ವೀರಭದ್ರೇಶ್ವರ ಮಂದಿರ ಅಂತೇಳಿ. ಸೊ ಇಲ್ಲಿ ಒಳಗಡೆ ಇದೆಯಲ್ಲ, ಇದೇ ದೇವಸ್ಥಾನದ ಒಂದು ಗರ್ಭಗುಡಿ, ಶ್ರೀ ಮಾತಂಗ ವೀರಭದ್ರೇಶ್ವರ ಮಂದಿರ ಅಂತೇಳಿ. ಸೊ ಬನ್ನಿ, ಇಲ್ಲಿಂದ ಆ ಕಡೆ ಪಾಸ್ ಆಗ್ಬೇಕಂದ್ರೆ ತಿರ್ಗಾ ಮತ್ತೆ ಹಿಂಗೆ ಬಳಸ್ಕೊಂಡು ಆ ಕಡೆ ಹೋಗ್ಬೇಕಾಗುತ್ತೆ. ಬನ್ನಿ. ಆಮೇಲೆ ಇಲ್ಲಿಂದ ವಿಶೇಷತೆ ಏನಂದರೆ, ಬಹುತೇಕ ಜನರು ಈ ಇಲ್ಲಿ ನೋಡೋಕೆ ಏನು ನೋಡೋಕೆ ಬರ್ತಾರಂದರೆ, ಒಂದು ಸನ್ಸೆಟ್ಟು, ಇನ್ನೊಂದು ಸನ್ರೈಸ್ ನೋಡೋಕೆ ಬರ್ತಾರೆ. ಸೊ ಹಂಗಾಗಿ ನೀವು ಬರಬೇಕಂದ್ರೆ ಒಂದು ಬೆಳಗ್ಗೆ ಬನ್ನಿ, ಇಲ್ಲ ಅಂದರೆ ಈವ್ನಿಂಗ್ ಟೈಮಲ್ಲಿ ಬನ್ನಿ.